ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪಾ ಭಾನುವಾರ ಅಂತೂ ಒಂದೊಳ್ಳೆ ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ. ಚಿನ್ನ ಖರೀದಿ ಮಾಡೋರು ಇದ್ರೆ ನಾನು ಹೇಳ್ದೆ ನಿಮ್ಗೆ, ಈ ವಾರ ಪೂರ್ತಿ ನಾವು ನೋಡೋಣ ಯಾವ ರೀತಿ ಚಿನ್ನದ ಬೆಲೆ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ನಂತರ ಚಿನ್ನ ಖರೀದಿ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನಿನ್ನೆನೂ ಸಹ ಚಿನ್ನದ ಬೆಲೆ ಇಳಿಕೆ ಆಯ್ತು, ಇವತ್ತು ಸಹ ನಿಮ್ಗೆ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಸೊ ಸತತವಾಗಿ ಎರಡನೇ ದಿನ ಒಳ್ಳೆ ಅಮೌಂಟ್ ಅಲ್ಲೇನೆ ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಎಷ್ಟಿದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತು 22 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 1 ಗ್ರಾಮ್ಗೆ 8,385 ರೂಪಾಯಿ ಆಗಿದೆ. 8,385. ನೆನೆ 8,425 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 83,850. ನೆನೆ 84,250. ನೆನ್ನೆಗೂ ಇವತ್ತು 22 ಕ್ಯಾರೆಟ್ ಚಿನ್ನದಲ್ಲಿ 40 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 400 ರುಪೀಸ್ 10 ಗ್ರಾಮಿನ ಚಿನ್ನಕ್ಕೆ ನಿಮ್ಗೆ ಕಮ್ಮಿ ಆಗಿರುವಂತದ್ದು. ನಿಮಗೆ ನೆನಪಿದ್ರೆ ನನ್ನ ವಿಡಿಯೋಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿನ್ನೆನೂ ಸಹ 40 ರೂಪಾಯಿ ಇಳಿಕೆ ಆಯ್ತು, ಇವತ್ತು ಸಹ 40 ರೂಪಾಯಿ ಇಳಿಕೆ ಆಯ್ತು. ಒಂದು 3-4 ದಿನ ಹಿಂದೆ ನಾವು ಲೆಕ್ಕ ಹಾಕಿದ್ರೆ 40 ರೂಪಾಯಿ 2 ದಿನ ಏರಿಕೆ ಆಯ್ತು. ಇವಾಗ 40 ರೂಪಾಯಿ 2 ದಿನ ಇಳಿಕೆ ಆಗಿದೆ. ಸೊ ಏನ್ ಏರಿಕೆ ಆಗಿತ್ತು ಅದೇ ಅಮೌಂಟ್ ಇವಾಗ ಇಳಿಕೆ ಆಗಿರುವಂತದ್ದು. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,804 ರೂಪಾಯಿ ಆಗಿದೆ. ನಿನ್ನೆ 8,846 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ ನಿಮ್ಗೆ ಇವತ್ತು 88,040 ರೂಪಾಯಿ. ನೆನೆ 88,460 ರೂಪಾಯಿ. ಅಜಗಜಾಂತರ ವ್ಯತ್ಯಾಸ ಬರ್ತಾ ಇದೆ ಅಲ್ವಾ ನೆನ್ನೆಗೂ ಇವತ್ತಿಗೂ. ಸೊ ನಿನ್ನೆ ನಿಮ್ಗೆ ನಿನ್ನೆನೂ 42 ರೂಪಾಯಿ ಇಳಿಕೆ ಆಗಿತ್ತು. ಇವತ್ತು ಸಹ ನಿಮ್ಗೆ 24 ಕ್ಯಾರೆಟ್ ಚಿನ್ನದಲ್ಲಿ 42 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. 420 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ಸೂಪರ್ ಅಲ್ವಾ? ಫೈನಲಿ ಏನೋ ಒಂದ್ ಸ್ವಲ್ಪ ಉಸಿರಾಡಬಹುದು. ಚಿನ್ನದ ಬೆಲೆ 2 ದಿನದಿಂದ ಇಳಿಕೆ ಆಗಿದೆ. ಸೊ ಖರೀದಿ ಮಾಡೋರು ನೆಕ್ಸ್ಟ್ ವೀಕ್ ತನಕ ವೆಯ್ಟ್ ಮಾಡಿ, ಆಮೇಲೆ ನೋಡೋಣ. ಯಾಕಂದ್ರೆ ಗ್ಯಾರಂಟಿ ಇಲ್ಲ. ಇವಾಗ ಇಷ್ಟು 800 ರೂಪಾಯಿ ಇಳಿತು ನಿನ್ನೆಯಿಂದ, ಆಮೇಲೆ ಒಂದೇ ಸರಿ 1000 ರೂಪಾಯಿ ಏರಿಕೆ ಆದ್ರೆ ಏನ್ ಮಾಡ್ತೀರಾ? ಕಾಯಿರಿ. ಅದಕ್ಕೇನೆ 18 ಕ್ಯಾರೆಟ್ ಚಿನ್ನ ನೋಡೋಣ. 6,734 ರೂಪಾಯಿ ಆಗಿದೆ. ನಿನ್ನೆ 6,767 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 67,340. ನಿನ್ನೆ 67,670. ನಿನ್ನೆಗೂ ಇವತ್ತು 33 ರೂಪಾಯಿ ಜಾಸ್ತಿ ಆಗಿದೆ ನಿಮಗೆ. ಸೊ 33 ರೂಪಾಯಿ ನಿಮ್ಗೆ 18 ಕ್ಯಾರೆಟ್ ಚಿನ್ನದಲ್ಲಿ ಜಾಸ್ತಿ ಆಗಿದೆ. ಸೊ ಜೊತೆಗೆ ಬೆಳ್ಳಿಯ ದರ ಸಹ ಗುಡ್ ನ್ಯೂಸ್, 112 ರೂಪಾಯಿ ಆಗಿದೆ. 1 ಗ್ರಾಮಿನ ಬೆಳ್ಳಿ 114 ರೂಪಾಯಿ ಇದ್ದಿದ್ದು ಇವಾಗ 112 ರೂಪಾಯಿಗೆ ವಾಪಸ್ ಬಂದಿದೆ. ಸೊ ಕ್ರಮೇಣವಾಗಿ ಇಳಿತಾ ಇದೆ ಚಿನ್ನ ಮತ್ತೆ ಬೆಳ್ಳಿ. ಸೊ ಕಾದ್ ನೋಡೋಣ. ಈ ವಾರ ಪೂರ್ತಿ ಚಿನ್ನ ಖರೀದಿ ಮಾಡಬೇಡಿ, ನಾನು ಅಪ್ಡೇಟ್ಸ್ ನ ಕೊಡ್ತೀನಿ. ಈ ವಾರ ಆಲ್ರೆಡಿ ಈ ವಾರದಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ 2 ದಿನ ಕಮ್ಮಿ ಆಗಿದೆ, ಪರವಾಗಿಲ್ಲ. ಒಂದು ಆವರೇಜ್ ಆಗಿ ವೀಕೆಂಡ್ ಇಂದ ಕಮ್ಮಿ ಆಗ್ತಾ ಬರ್ತಿದೆ. ಸೊ ನಾವಿನ್ನು ಶುಕ್ರವಾರದವರೆಗೂ ನೋಡೋಣ. ಶುಕ್ರವಾರದ ನಂತರ ನೀವು ಚಿನ್ನ ಖರೀದಿ ಮಾಡ್ಬೇಕು ಅಂದಿದ್ರೆ ನಂತರ ಪ್ಲಾನ್ ಮಾಡಿ. ಯಾಕಂದ್ರೆ ಇವಾಗ ನೋಡಿ ಏರಿಕೆ ಆಯ್ತು, ಸಡನ್ ಆಗಿ ಇಳಿಕೆ ಆಗಿದೆ, ನೆಕ್ಸ್ಟ್ ಸಡನ್ ಆಗಿ ಏರಿಕೆ ಆಗುವಂತ ಚಾನ್ಸಸ್ ಇರುತ್ತೆ. ನೆವರ್ ನೋ, ನೆವರ್ ಜಡ್ಜ್. ಸ್ಟಾಕ್ ಮಾರ್ಕೆಟ್ ಚಿನ್ನದ ಬೆಲೆ ಹೀಗೆ ಇರುತ್ತೆ. ಸೊ ನಾನ್ ಹೇಳೋದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ವೇಸ್ಟೇಜ್ ಇನ್ಕ್ಲೂಡ್ ಆಗಿರೋದಿಲ್ಲ. ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ನಿಮ್ಗೆ ಹೇಳಿದಾಗ ಬೇಸಿಕ್ ಐಡಿಯಾ ನಿಮ್ಗೆ ಸಿಗುತ್ತೆ ಚಿನ್ನದ ಬೆಲೆ ಹೇಗಿದೆ ಇವತ್ತು ಮಾರುಕಟ್ಟೆ ಬೆಲೆಯಲ್ಲಿ ಅಂತ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತೆ ಬೆಳ್ಳಿಯ ದರದ ಬಗ್ಗೆ ಒಂದು ವಿಡಿಯೋ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.